ಬರ್ಡೇ ಮಾಡ್ತಾ ಮಾಡ್ತಾ ಸಂಯುಕ್ತಗೆ ಫುಲ್ ಬೇಜಾರಾಗಿ 3rd ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ಗೆ ಹೋಗ್ದೆ ಒಂದು ಕತೆ ಆಗಿತ್ತಂತೆ. ಯಾರಿಗಾದ್ರೂ ನೀವು ಮುಟ್ಟಿಗೆ ಇಟ್ರಾ? ಮುಟ್ಟಿಗೆ ಅಂತ ಇಡ್ಲಿಲ್ಲ, ಹೆದರಿಸ್ದೆ. ಓಹೋ. ಅವಳು ರೇಗಿಸಿದ್ರು, ಅವಳು ಹತ್ಕೊಂಡ್ ಬಂದ್ಲು. ಯಾಕೆ ಪಾಪ ಅಳ್ತಿದೀಯಾ ಅಂದೆ. ಅದ್ ಯಾವ್ದೋ ಹುಡುಗ, ಅವನ ಹೆಸರು ಗೊತ್ತಿಲ್ಲ ನಂಗೆ. ಸೂರಜ್ ಅಂತ. ಜ್ಞಾಪಕ ಬೇರೆ ಇದೆ ಅವಳಿಗೆ. ಅದೇ ನಮ್ಮನೆ ಮುಂದಿನ ರೋಡಿನ ಹುಡುಗ ಅವನು. ಒಂದೇ ಆಟೋದಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಅಂತ ಹತ್ಕೊಂಡ್ ಬಂದ್ಲು. ನಾನ್ ಏನಮ್ಮ ಅಂದೆ, ಸೂರಜ್ ಏನೋ ಅಂದ ನಾಳೆ ಸ್ಕೂಲ್ ಅವ್ನ್ ಬಂದಿ ಅದ್ ಮನೆಗ್ ಫುಲ್ ಹೆದರ್ಕೊಂಡು, ನಾಳೆಯಿಂದ ಎಲ್ಲಾರು ಸಂಯುಕ್ತ ಸ್ಕೂಲಲ್ಲಿ ಅಕ್ಕ ಅಂತ ಕರಿಬೇಕು ಅಂತ. ನಾನ್ ಹಾಗೆ ಹೇಳಿದ್ದು ಅವನ್ಗೆ ಅಕ್ಕ ಅಂತ ಕರಿಬೇಕು, ಅವಳನ್ನೆಲ್ಲ ಬೈದು ಗೀದು ರೇಗ್ಸಿ ಗಿಗ್ಸಿ ಮಾಡಬಾರ್ದು ಅಂತ. ಅವನು ಸ್ಕೂಲಲ್ಲಿ ಹೇಳಿ ಸ್ಕೂಲಲ್ಲಿ ಇದ್ದವರೆಲ್ಲ ಅವಳ ಅಕ್ಕ 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 ಅಂದ್ಬಿಟ್ಟು ನನ್ನ ಕಕ್ಕ ಅಂತ ಕರಿಯಕ್ ಶುರು ಮಾಡ್ಬಿಟ್ರು. ನಾ ಅದ್ರಿಂದ ಎಷ್ಟು ಬೇಜಾರ್ ಮಾಡ್ಕೊಂಡು ಒಂದ್ 2-3 ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ನಾನು. ಅದಾದ್ಮೇಲೆ ಅದಲ್ಲ, ಇನ್ನೊಂದ್ ದಿನ ಇನ್ನೊಬ್ಬ ರೇಗಿಸ್ತಿದ್ದ. ಅದನ್ನ ಅಮ್ಮಂಗ್ ಹೋಗ್ಬಿಟ್ಟು ಮತ್ತೆ ಅಜ್ಜಿಗ್ ಹೋಗ್ಬಿಟ್ಟು ಹೇಳಿದ್ದಕ್ಕೆ ಅವ್ನ್ ಬರ್ಲಿ ಮಾಡ್ತೀನಿ ತಾಳಿ ಅಂತ ಮನೆಗ್ ಬಂದ. ಅವ್ನ್ ನೋಡಿದ್ರೆ ಇಷ್ಟೇ ಇಷ್ಟಿದ್ದ. ಸೊ ಇಬ್ರು ಅವ್ನ ನೋಡ್ಬಿಟ್ಟು ರೋಡಲ್ಲಿ ಅವ್ನ್ ನೋಡ್ತಾ ಜೋರಾಗಿ ನಗಕ್ ಶುರು ಮಾಡ್ಬಿಟ್ರು. ಯಾರಿಗೂ ಅರ್ಥ ಆಗಿಲ್ಲ ಯಾಕೆ ಹಿಂಗ ಆಗ್ತಾ ಇದಾರಂತೆ. ಏನೇ ಅವ್ನ್ ಕೈಯಲ್ಲಿ ಬಯಸ್ಕೊಂಡಿದ್ಯಾ, ನಿಂಗ್ ನಾಚಿಕೆ ಇಲ್ವಾ ಅನ್ಬಿಟ್ಟು ನಂಗೆ ಅವಮಾನ ಮಾಡ್ಬಿಟ್ರು. ಹೆಂಗ್ ಬೈಯದ, ಇವಳು ಇಷ್ಟ ಜೋರಾಗಿದ್ದಾಳೆ ಪಾಪ, ಪುಟ್ಟಕ್ಕಿಷ್ಟಿದ್ದಾಳೆ ಬೆಳ್ಳಗೆ, ಹೆಂಗ್ ಬೈಯೋದು ಅವನೇ. ಅದೆಲ್ಲ ನಮ್ಮ ಅಜ್ಜಿ ಅವ್ರ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ದಾರೆ. ಅವಾಗ ಅಜ್ಜಿ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ ಕತೆ. ಟೀಚರ್ ಅಲ್ಲ, ಹೆಡ್ ಮಾಸ್ಟರ್. ಗಡ ನಾನಿಲ್ಲಿ ಏನಾಯ್ತು ಅಂದ್ರೆ 4:15 ಆಗಿ ಹೋಗಿತ್ತು, ಮನೆಗ್ ಹೋಗೋ ಟೈಮ್. ಅವಾಗೆಲ್ಲ ಆ ಸ್ಕೂಲಲ್ಲಿ ನಮ್ದು ಗುರುಕುಲ ಅಂತ ಇದು ಹಲಿಗೆ ಹಾಕಿರ್ತಾರ ಮಳೆ ತರ, ಅದ್ರ ಮೇಲೆ ಕೂತಿದ್ವಿ ಎಲ್ಲ. ಕ್ಲಾಸ್ ಎಲ್ಲ ಆಯ್ತಲ್ಲ, ಇನ್ನೇನ್ ಮನೆಗೆ ಹೋಗೋ ಹೊತ್ತು. ಅದು ನನ್ನ ಹತ್ರ ಒಂದು ಹೊಸ ತರದ್ ಬ್ಯಾಗ್ ಇತ್ತು, ಅದಕ್ಕೊಂದು ಇದು ಚಿಲ್ಕ, ಅದಕ್ಕೊಂದು ಬೀಗ ಎಲ್ಲ ಇತ್ತು. ವಾವ್. ಎಲ್ಲ ಹಾಕಿಟ್ಕೊಂಡು ನಾನು ಇನ್ನೇನ್ ಮನೆಗೆ ಹೋಗೋಣ ಅಂತ ಕೂತಿದ್ದೆ. ಇದೊಂದು 5-10 ಮಿನಿಟ್ಸ್ ಇತ್ತಷ್ಟೇ. ಅಪರೂಪಕ್ಕೆ ಯಾರಾದ್ರೂ 1ನೇ ಕ್ಲಾಸ್ ಹೆಡ್ ಮಾಸ್ಟರ್ ಬರ್ತಾರ, ಹೆಡ್ ಮಾಸ್ಟರ್ ಬಂದ್ಬಿಟ್ಟು ನಾನು ಇವಾಗ ಉಕ್ತ ಲೇಖನ ಕೊಡ್ತೀನಿ, ಎಲ್ಲಾರು ಬರೀರಿ ಅಂದ್ರು. ನನಗೆ ಉಕ್ತ ಲೇಖನದ ಪ್ರಾಬ್ಲಮ್ ಏನಿರ್ಲಿಲ್ಲ. ಸರಿ ಬರೆಯೋಣ ಅಂತ ಎಲ್ಲಿ ಬೀಗ ತೆಗ್ದು ಚಿಲ್ಕ ತೆಗ್ದು ಅವ್ರೆಲ್ಲ ಅದೇನೋ ರಾಮನು ಹೋಗುತ್ತಾನಂತ ಏನೋ ಹೇಳ್ತಾ ಇದ್ದಾರೆ. ನಾನು ತೆಗಿತಾ ಇದ್ದೇನೆ. ಹೇಯ್, ಇನ್ನು ಬರೀತಾ ಇಲ್ವಾ ನೀನು? ಏನ್ ಮಾಡ್ತಾ ಇದ್ದೆ ಅಂತ ಚಾವಟಿ ಇಟ್ಕೊಳ್ಳೋರು ಅವರು. ನಾನ್ ನೋಡಿದ್ದೆ ದೊಡ್ಡ ಹುಡುಗನೆಲ್ಲ ಹಂಬಕ್ ಕಟ್ಬಿಟ್ಟು ತೆಗೆದು ಬಾರ್ಸೋರು. ಇನ್ನೇನ್ ಹೊಡಿತಾರೆ ಅಂತ ಭಯ ಹೋಗೈತೆ ನನ್ಗೆ. ಭಯ ಕೊಡ್ತಿದ್ದೆ, ಧೈರ್ಯಕ್ಕೆಲ್ಲ ಹೊಡೆದಿದ್ದು. ಇವಾಗ ಬೆಕ್ಕನ್ ಕಾರ್ನರ್ ಮಾಡಿದ್ರೆ ಇಟ್ ಮೇಲ್ ಬೀಳುತ್ತಲ್ಲ, ಆ ತರ ಹಿಂಗ್ ಮಾಡ್ತಾ ಇದ್ರು. ನಂಗೆ ತುಂಬಾ ಭಯ ಆಗೈತೆ ಹೊಡಿತಾರೆ ಅಂತ. ಆ ಚಾವಟಿ ಕಿತ್ಕೊಂಡೆ. ಪಾಪ ಕಚ್ಚೆ ಪಂಚೆ ಹಾಕೋತಾ ಇದ್ರು, ಮೊಣಕಾಲ್ವರೆಗೂ ಕಾಣಿಸ್ತಾ ಇತ್ತು. ತೆಗೆದು ಒಂದು ಬಾರಿಸ್ದೆ, ಬ್ಯಾಗ್ ತಗೊಂಡೆ, ಮನೆಗೆ ಓಡ್ಬಿಟ್ಟೆ. ಆಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ಲಿಲ್ಲ, ಹೋಗ್ಲೇ ಇಲ್ಲ. ಬೇರೆ ಸ್ಕೂಲ್ ಸೇರ್ಕೊಂಡು ಎಸ್ಕೇಪ್ ಒಂದೇ ಸತಿ. ನಿಮ್ಮನ್ನ ಅವ್ರು ಮರ್ತೇ ಇರಲ್ಲ. ಮಾಡ್ತಾ ಇದೆ ಲೈಟ್ ಆಗಿ ನಿಮ್ಮನ್ನ ನೋಡಿ ವಿಸಿಲ್ ಇಡ್ತಾ ಇದೆ ಅಜ್ಜಿ ಬಾಜಿ. ಆಯ್ತಾ 12 ಮಿನಿಟ್ಸ್ ಓಪನ್ ಮಾಡೋಣ ಬನ್ನಿ ಮತ್ತೆ. ಆಹಾ, ಕಲರ್ ಯೆಲ್ಲೋ ಕಲರ್, ನೋಡಕ್ಕೆ ಇಡ್ಲಿ ತರಾನೇ ಇದೆ. ಸೊ ಇದ್ರ ಜೊತೆಗೆ ಏನಾದ್ರು ಬೇಕಾ ಅಥವಾ ಹಂಗೆ ಸ್ವಾಹ ಮಾಡಲ್ಲ? ಹಾಗೆ ತುಪ್ಪ ಹಾಕೊಂಡು ತಿನ್ಬೋದು. ಕೆಲವ್ರಿಗೆ ಇಷ್ಟ ಇದೆ, ಯಾವ್ದಾದ್ರು ಸಾಸ್ ಗೀಸೋದು ಹಾಕೋಬಹುದು. ಬಟ್ ಅದ್ ಬೇಕಾಗಿಲ್ಲ ಅನ್ಸುತ್ತೆ. ಇದ್ರಲ್ಲೇ ರುಚಿ ಖಾರ ಎಲ್ಲ ಇರೋದ್ರಿಂದ ಇದನ್ನ ಹಂಗೆ ಸ್ವಾಹ ಮಾಡ್ಬೋದು. ಒಳ್ಳೆ ಅಪೆಟೈಟ್ ಇದ್ರೆ ಒಂದ್ 3-4 ಬ್ಯಾಟಿಂಗ್ ಮಾಡ್ಬೋದು. ತುಂಬಾ ಒಳ್ಳೇದು, ಹೊಟ್ಟೆಗೆ ತುಂಬುದಾಗಿರುತ್ತೆ. ಸೊ ತುಪ್ಪ ಸವರದ ಅದ್ರ ಮೇಲೆ ಅಂತ ಕೇಳಿ. ಶೋರ್, ಅಲ್ಲಿದೆ ನೋಡಿ ತುಪ್ಪ. ಕಡು ತರನೇ ಮಾಡೋದ್ರಿಂದ ಗಣೇಶನ್ ತುಂಬಾ ಇಷ್ಟ ಕೂಡ. ಹಾಗಾಗಿ ಗಮ್ ಅಂತ ಇದೆ. ಯೂಶಲಿ ನಾವ್ ವೇಟೇ ಮಾಡಲ್ಲ, ಈ ತರ ರೆಡಿ ಆಗಿದ ತಕ್ಷಣ ಕಬ್ಲಾಯಿಸದೆ ನಮ್ ಕೆಲ್ಸ. ಬಟ್ ಇದನ್ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದುಃಖದ ಮಾಹಿತಿ, ದುಃಖದ ಸಂಗತಿ. ಯಾವತ್ತಪ್ಪ? ನೀವ್ ಹೇಳಕ್ ತುಂಬಾ ಕಷ್ಟ ಪಡ್ತೀರಂತೆ. ನಿಮ್ ಮಗಳಿಗೆ ಏನಾದ್ರೂ ಒಂದು ದುಃಖದ ವಿಷಯ ಹೇಳ್ಬೇಕು ಅಂದ್ರೆ ಕಣ್ಣೀರ ಧಾರೆ ಅಂದೆ. ಕಣ್ಣೀರ ಧಾರೆ ಅಂದ್ರೆ ಇಬ್ರು ಇಲ್ಲಿ ಕಾಮಿಡಿ ಮಾಡ್ತಾ ಇದೀರ, ನಗ್ತಾ ಇದೀರ. ನಮ್ ಸುಧದ ವಿಚಾರನ? ಅಯ್ಯೋ ದೇವ್ರೆ, ಅವಳ ಹತ್ರ ಮಾತ್ರ ಯಾವ್ದಾದ್ರು ಸೀರಿಯಸ್ ವಿಚಾರನ ಹೇಳ್ಬೇಕಾದ್ರೆ ಅವಳ ಮುಖ ನೋಡ್ಬಾರ್ದು. ಅಂದ್ರೆ ಅವ್ಳಿಗೆ ಯಾರಿಗಾದ್ರು ತೊಂದ್ರೆ ಇದೆ, ಸಂತೋಷ ಅಂತಲ್ಲ, ನಗು ತಡ್ಕೊಳಕ್ಕಾಗಲ್ಲ. ಪಕ್ಕದ ಮನೆಯವ್ರ ಕಾಲ್ ಮುರ್ದೋಯ್ತು ಅಂತ ಹೇಳ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಂಪೋಸ್ ಯುವರ್ ಸೆಲ್ಫ್. ಆಮೇಲೆ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು, ಸುಧಾ ನೋಡಮ್ಮ ದಯವಿಟ್ಟು ನಗ್ಬೇಡ ಅನ್ನತ್ತೆ ಫಸ್ಟ್. ಅಷ್ಟ್ರಲ್ಲಿ ನಮ್ಮ ಅಮ್ಮ ಜೋರಾಗಿ ನಗಕ್ ಶುರು ಮಾಡ್ತಾರೆ. ಯು ಕಾಂಟ್ ಗಿವ್ ಮೈ ಮಾಮ್ ಎನಿ ಸಾರ್ಟ್ ಆಫ್ ಬ್ಯಾಡ್ ನ್ಯೂಸ್. ನಗಕ್ ಶುರು ಮಾಡ್ಬಿಡ್ತಾರೆ ಜೋರಾಗಿ.
ಅಮ್ಮ ನಗಕ್ ಶುರು ಮಾಡ್ರೆ, ಅಜ್ಜಿ ನಗಕ್ ಶುರು ಮಾಡ್ರೆ, ನಾವು ಇಡೀ ಮನೆ ಏನು ಮನೆಯವ್ರು ಏನ್ ತಿಳ್ಕೊಬೇಕು ಸದ್ಯ ನಂಗೆ ಅಷ್ಟ್ ಮಾತ್ರ ಕಾಲ್ ಮರಿತಲ್ಲ ಅಂತ ಇವ್ರು ಇಷ್ಟು ಸಂತೋಷನ ಅಂತ ಹೇಳಲ್ವಾ? ತುಂಬಾ ಹುಚ್ಚರು ಅಂದ್ಬಿಟ್ಟು ನಿಮ್ಮಂತ ಬಟ್ ಬರಲ್ಲ ಓಣ ಒಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಲ್ಲೂ ಬೇಜಾನ್ ಜನ ಇರ್ತಾನೆ. ಅಲ್ಲೂ ಅಡ್ಗೆ ಮಾಡ್ಬಿಟ್ಟು ಆರಾಮಾಗಿರೋಣ. ತೊಗರಿ ನುಚ್ಚಿನುಂಡೆ ಸ್ವಾಹ ಮಾಡಕ್ಕಿಂತ ಮುಂಚೆ ತೋರಿಸ್ತೀವಿ ಏನೇನೆಲ್ಲ ಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಮುಟ್ಟಗಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ತೊಗರಿ ಬೇಳೆ 1 ಬಟ್ಲು, ನೆನೆಸಿದ ಕಡಲೆ ಬೇಳೆ ಅರ್ಧ ಬಟ್ಲು, ಹಸಿಮೆಣಸಿನಕಾಯಿ 3, ಎಣ್ಣೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ 1/4 ಬಟ್ಲು, ಶುಂಠಿ 2 ತುಂಡು, ಅರಿಶಿಣ ಸ್ವಲ್ಪ, ಇಂಗು ಸ್ವಲ್ಪ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ತೊಗರಿ ಬೇಳೆ, ನೆನೆಸಿದ ಕಡಲೆ ಬೇಳೆ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಇಂಗು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ಹದಕ್ಕೆ ರುಬ್ಕೊಳ್ಳಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ರುಬ್ಕೊಂಡ ಮಿಶ್ರಣವನ್ನ ಉಂಡೆ ಕಟ್ಟಿ ಅದ್ರ ಮೇಲಿಟ್ಟು ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಬೇಯಿಸಿದ್ರೆ ಮುಟ್ಟಗಿ ರೆಡಿ ಟು ಸರ್ವ್. ಕನ್ನಡದಲ್ಲಿ ನುಚ್ಚಿನುಂಡೆ ಅಂತಾದ್ರೂ ಕರೀರಿ, ಮಹಾರಾಷ್ಟ್ರೀಯನ್ ಸ್ಟೈಲ್ ಮುಟ್ಗಿ ಅಂತಾದ್ರೂ ಕರೀರಿ. ಸೊ ಶುರು ಮಾಡೋಣವೇ? ದಯವಿಟ್ಟು ಇಬ್ರು ಅಷ್ಟೊಂದು ಸಹಾಯ ಮಾಡಿದ್ದೀರಾ. ಹಾಕ್ಲಾ ತುಪ್ಪ? ಇವ್ರು ಸ್ವಲ್ಪ ಕಷ್ಟ ತುಪ್ಪ ಹಾಕೊಳ್ಳೋದು, ಕಡಿಮೆ ಹಾಕೋತಾಳೆ. ನಾನು ಇಷ್ಟು ವಯಸ್ಸಾದ್ರು ಬೇಕಾದಷ್ಟು ಹಾಕೋತೀನಿ. ಸೊ ಸಂಯುಕ್ತ, ನೀನ್ ಹೇಳೋ, ಗಣೇಶ ಹಬ್ಬ ಅಂದ್ರೆ ವಾಟ್ ಡು ಯು ರಿಮೆಂಬರ್ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲಿ? ನಾವೆಲ್ಲರೂ ಅಜ್ಜಿ ಬಾಜಿ ಮನೆಗೆ ಹೋಗೋದು. ಓಕೆ, ಹೋಗ್ಬಿಟ್ಟು ಎಲ್ಲರೂ ಜೋಕ್ ನಮ್ಮ ಅಜ್ಜಿ ತುಂಬಾ ಜೋಕ್ಸ್. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಖಾರ ಇಸ್ ಪರ್ಫೆಕ್ಟ್. ಸೊ ಅಜ್ಜಿ ಮನೇಲಿ ಮೀಟ್ ಮಾಡೋದು. ಒಂದ್ 17 ಜನ ಆಲ್ಮೋಸ್ಟ್. ಫುಲ್ಲು ಎಲ್ಲಾರ ಮನೆಯಿಂದ ಏನೇನೋ ತಿಂಡಿ, ಎಲ್ಲಾರು ಒಟ್ಟಿಗೆ ಕೂತ್ಕೊಳ್ಳೋದು, ಟಿವಿ ಹಾಕ್ಬಿಟ್ಟು ಯಾವ್ದೋ ಕೆಟ್ಟ ಚಾನೆಲ್ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಅದನ್ನ ಮ್ಯೂಟ್ ಮಾಡ್ಬಿಟ್ಟು ನೋಡೋದು. ತುಂಬಾ ಗ್ರೇಟ್. ಮ್ಯೂಟ್ ಮಾಡ್ಬಿಟ್ಟು ಜನ ಹೆಂಗ್ ಡಾನ್ಸ್ ಮಾಡ್ತಾರೆ ಅಂತ ಕಳ್ಸುತ್ತೆ ಗೊತ್ತಾ? ತುಂಬಾ ಯು ಶುಡ್ ಟ್ರೈ ಇಟ್. ಲಿರಿಕ್ಸ್ ಇದೆ, ಅದೇನೋ ಒಂದು ಅರ್ಥ ಆದ್ರೂ ಆಗುತ್ತೆ. 1 2 3 4 ಅಂತ ಡಾನ್ಸ್ ಮಾಡ್ತಿರ್ತಾರಲ್ಲ ಅದನ್ನ ಮ್ಯೂಟ್ ಮಾಡಿ ನೋಡಿ, ಅದೇ ದೊಡ್ಡ ಜೋಕ್. ಆಮೇಲೆ ಈ ತರ ಯಾವ್ದೋ ಒಳ್ಳೆ ಹಾಡನ್ ತಗೊಂಡು ಫುಲ್ ಕೆಡ್ಸೋದು, ಈ ತರ ಕೆಲಸ ಮಾಡ್ತೀವಿ. ಹಾಡೋದು ಅವ್ರಿಗೆ ಇಷ್ಟ ಬಂದ್ರ ರಾಗದಲ್ಲಿ ಅಕ್ಕಪಕ್ಕದ ಮನೆಯಲ್ಲ ನಡ್ಗೋಗ್ತಾರೆ. ನಮ್ಮ ಮನೆ ಒಟ್ಟಿಗೆ ಸೇರಿದ್ರೆ ಒಂದ್ಸತಿ ನಮ್ಮ ಅಮ್ಮ ಮತ್ತೆ ನಮ್ಮ ಆಂಟಿ ಹಾಡ್ ಹೇಳ್ತಾ ಇದ್ರು, ಪೊಲೀಸ್ ಬಂದಿದ್ರು ಮನೆಗೆ. ಅಯ್ಯೋ, ಅಷ್ಟು ಅದ್ಭುತವಾಗಿ ಹಾಡ್ ಹಾಡಿದ್ರ? ಹೌದು. ಅದಕ್ಕೆ ನನ್ನ 2ನೇ ಮಗ ಪ್ರದೀಪ್ ಬೆಳ್ವಾಡಿ ಇದನ್ನೆಲ್ಲ ಅವ್ನ್ ಹೇಳ್ದ, ಯಾಕೆ ಸುಮ್ಮನೆ ಬೇಜಾರ್ ಮಾಡ್ಕೋತೀರಾ, ಯು ಆಲ್ಸೋ ಕಮ್ ಅಂಡ್ ಜಾಯಿನ್ ಅಸ್. ಪೊಲೀಸ್ನೇ ಕರೆದು ಬಿಟ್ಟ ಜಾಯಿನ್ ಆಗಿ. We had a party with ಏನ್ ಮಾಡೋದು ಸರ್, ಹಿಂದ್ಗಡೆ ಮನೆಯವ್ರು ಕಂಪ್ಲೇಂಟ್ ಮಾಡಿದೆ, ಅದಕ್ಕೆ ಬಂದ್ವಿ. ಬನ್ನಿ ಅಂತ ಅವ್ರಿಗೂ ತಿನ್ಸಿರ್ತೀರ ಚೆನ್ನಾಗಿ. ನನಗೆ ಸಂಯುಕ್ತಾಗೆ ಫ್ಯಾನ್ಸ್ ಇರೋದು ನೀವೇನೋ ದೊಡ್ಡ ವಿಷಯ ಅಂತ ಅನ್ಕೊಳ್ಳಲ್ಲ. ಕ್ರೇಜಿ ಅಜ್ಜಿಗೆ ಕ್ರೇಜಿ ಫ್ಯಾನ್ಸ್ ಇದಾರೆ ಗೊತ್ತಾ ನಿಮ್ಗೆ? all kinds of fans, all ages fans she has. 0 to 16 0 to 90 almost. ಏಜ್ ನೋ ಬಾರ್. ಓಕೆ, Age no bar she is. ಮೊನ್ನೆ 4th ಬ್ಲಾಕ್ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ವಿ. ಒಂದ್ ಸಿಗ್ನಲ್ ಮ್ಯಾನ್ ಫುಲ್ಲು ಅಜ್ಜಿ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾ ಇದ್ದ. ತುಂಬಾ ಹಿ ಕೇಮ್ ಕ್ಲೋಸ್ ಅಂತ ಅಂದ. ಸೊ ಅಜ್ಜಿ ಫುಲ್ ವಿಂಡೋ ಅಂತ ನೋಡಿದ್ರು. ನೀವ್ ಓಕೆ ಆಕ್ಟಿಂಗ್ ಅಂತ ನಂಗಂದ. ನೀವ್ ಚೆನ್ನಾಗ್ ಮಾಡ್ತೀರಾ ಅಂತ ನಮ್ಮ ಅಮ್ಮಂಗಂದ. ಆಮೇಲೆ ಅಜ್ಜಿ ಫುಲ್ ಶಾರ್ಟ್ ಗನ್ ಮುಂದೆ ಕೂತಿದ್ರು. ನೀವ್ ಮೇಡಮ್ ನೀವ್ ತುಂಬಾ ಅಂತ ಅಂದ. ನಾನ್ ಡೀಸೆಂಟಾ ಅಂತ ನಮ್ಮ ಅಜ್ಜಿ ಫುಲ್ ಸ್ಟಾರ್ಸ್ ಎಲ್ಲ ಇತ್ತು ಕಣ್ಣಲ್ಲಿ ನೋಡ್ತಾ ಇದ್ರು. ಹ್ಞೂ ಮೇಡಮ್, ನಾನ್ ನಿಮ್ ದೊಡ್ಡ ಫ್ಯಾನು, ಇವರೆಲ್ಲ ಓಕೆ ನೀವು ಅಂತ. He's about 55 years old man. ಸಿಗ್ನಲ್ ಗ್ರೀನ್ ಸಿಗ್ನಲ್ ಬಂತು, ನಾನು ಹಾಂಕ್ ಮಾಡ್ತಾ ಇದೀನಿ, ಇವ್ರು ಎಲ್ಲರೂ ಹಿಂದ್ಗಡೆ ಕಿಚ್ಕೋತಾ ಇದ್ರೆ, ಇವ್ರಿಬ್ರು ಕಾನ್ವರ್ಸೇಷನ್, ಒಂದ್ ಸೆಲ್ಫಿ ತಗೋತೀನಿ, ಇದೆಲ್ಲ ಆಗೋಯ್ತು. ಆಮೇಲೆ ಗೊತ್ತಾಯ್ತು ನಂಗೆ ಚಾನ್ಸೇ ಇಲ್ಲ. ಇವ್ರಾದ್ಮೇಲೆ ನೆಕ್ಸ್ಟ್ ನಮ್ಮ ಅಮ್ಮ ಆದ್ಮೇಲೆ ನಾನು ಎಲ್ಲಿ ಯಾರು ನೋಡೋದೇ ಇಲ್ಲ. ಸೊ ಈ ತರ ಫ್ಯಾನ್ಸ್ ಏನೇನೋ ಮೆಸೇಜಸ್ ರಿಡಲ್ಸ್ ಎಲ್ಲ ಬರ್ತಾರತ್ತೆ ಈ ಏಜ್ ಅಲ್ಲಿ. ನಂಗೂ ಅಷ್ಟೊಂದು ಫಾಲೋವರ್ಸ್ ಇಲ್ಲ. ಸೊ ವಾಟ್ಸ್ಆಪ್ ಅಲ್ಲಿ ಇದ್ದೀರಾ ಅಜ್ಜಿ? ಅಯ್ಯೋಯ್ಯೋ, ಸೊ ನಾನ್ ಯಾರ್ ತರ ಅಂತ ಕೇಳ, ನಮ್ಮ ಅಮ್ಮ ತರ ಅಲ್ಲ, ನಮ್ಮ ಅಪ್ಪ ತರ ಅಲ್ಲ, ಅಜ್ಜಿ ತರ. ಮಕ್ಕಳೆಲ್ಲ ಕೆಡ್ಸಿಟ್ಟಿದ್ದೀನಿ ನಾನೇ. ಸೊ ಸ್ವಾಹಗಳು ಆಯ್ತಾ ಕಾರ್ಯಕ್ರಮ? ಕಮಾನ್, ಈ ತುಪ್ಪ ಎಲ್ಲ ಕೈಗೆ ಮೆತ್ಕೊಂಡಿದೆ. ಸೊ ಹ್ಯಾಂಡ್ ವಾಶ್, ಕಮಾನ್. ಇಷ್ಟೊತ್ತು ನೀವು ನಮ್ಮ ಮಾತನ್ನ ಕೇಳಿದ್ರಿ. ಒಂದ್ ನಿಮಿಷ, ಏನು? ಓ
ಓಕೆ ಸ್ಟಮಕ್ ಅಲ್ಲಿ ಬಿಗ್ ಜಾಮ್ಸ್ ಮಾಡ್ತಿರುವ ನುಚ್ಚಿನ ಉಂಡೆ ಒಂದು ಹಾಡನ್ನ ಹಾಡ್ಬೇಕು ಅಂತ Dance ಆಸೆ ಪಡ್ತಾ ಇದೆ. ಮಾಡ್ತೀರಾ? ಸೊ ನಾವು 3 ಜನನು ಗೊತ್ತಲ್ಲ ಯಾವ ಹಾಡು ಅಂತ. ಯಾ 1 2 3 ಗೋ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಾವೆಲ್ಲ ಮನೇಲಿ ಸ್ವಲ್ಪ ತುಂಬಾ ಎಲ್ಲ ಒಳ್ಳೆ ಹಾಡನ್ ಕೆಡಿಸೋ ಅಭ್ಯಾಸ ಇದೆ ನಮ್ಗೆ. ಅದ್ ನಮ್ಮ ಅಜ್ಜಿಯಿಂದ ಶುರು ಆಗಿದ್ದು ಆಕ್ಚುಲಿ. ಮತ್ತೆ ನಾವ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ ಸ್ಕೂಲಿಂದ ಆಚೆ ಕಳ್ಸಿದ್ರು, ಯಾಕಂದ್ರೆ ನಮ್ಮ ಅಜ್ಜಿ ಏನೇನೋ ಕೆಟ್ಟ ಹಾಡುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಸೊ ಅಯ್ಯೋ ಬೇಡ ಬೇಡ please. ಶಾಂತಂ ಪಾಪ ಏನೋ ಮಕ್ಕಳು ಏನೇನೋ ಮಲಗ್ಸೋ ಮಗ ಏನೇನೋ ಹೇಳಿದ್ನಲ್ಲ. ನಾವೆಲ್ಲಾ ತರ ಕೆಟ್ಟ ವರ್ಡ್ ಹೇಳ್ಕೊಟ್ರೆ ನಮ್ಮ ಅಜ್ಜಿನೇ. ನಮ್ಮ ಅಜ್ಜಿ ಹಿಂಗಿದಾರ ನೋಡಕ್ಕೆ. ಎಲ್ಲಾರ್ ಮುಂದೆ ಹಿಂಗೆ ಮರ್ಯಾದೆ ತೆಗಿಬೇಡ. ಅಯ್ಯೋ ನಮ್ಮ ಮನೆಗೆ ಒಂದ್ 5-6 ಜನ ಹುಡುಗರ್ನ ಕರ್ಕೊಂಬಂದೆ, ಯಾವ್ದೋ ಹೋಮ ಏನೋ ಪಾರ್ಟಿಗೆ. ನಮ್ಮ ಅಜ್ಜಿ ಕೂತಿದ್ದಾರೆ, ನೋಡ್ತಾ ಇದ್ರು ಹುಡುಗರು. ಆಮೇಲೆ ಬಾ ಇಲ್ಲಿ ಅಂತ ಅಜ್ಜಿ ಕರೆದ್ರು. ಸೊ ನಾನು ಏನ್ ಮಾ ಅಂತೆಲ್ಲ ಹೋದ್ರೆ ಬಾ ಅಂದ್ಬಿಟ್ಟು ರೂಮ್ ಕರ್ಕೊಂಡು ಹೋಗಿ, ಅವರೆಲ್ಲ ಯಾಕೋ ಮೊಸರನ್ನ ತರ ಇದಾರೆ. ಯು ನೀಡ್ ಅ ಬ್ಯಾಡ್ ಬಾಯ್ ಅಂತ ಇದಾರೆ ನಂಗೆ ಅಜ್ಜಿ. ನಂಗೆ ಹೆಂಗಾಗ್ಬೇಕು ಒಂಥರ. ಫಸ್ಟ್ ಆಫ್ ಆಲ್ ನಾನು ಏನು ಆತರ ನನ್ನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ನ ಕರ್ಕೊಂಬಂದ್ರೆ ಆ ವಯಸ್ಸಲ್ಲಿ ನಂಗೆ ಹೇಳಿದ ಅಜ್ಜಿ ಇದೆ. ಕ್ರೇಜಿ ಫ್ಯಾಮಿಲಿ ಅಂತ ಪ್ರೂವ್ ಆಯ್ತು. ಬಟ್ ಫಸ್ಟ್ ಡೇ ಮಮ್ಮಿ ಅವ್ರ ಕ್ರೇಜಿನೆಸ್ ನ ನೋಡಿದ್ರಿ, ಸೆಕೆಂಡ್ ಡೇ ಡ್ಯಾಡಿ ಅವ್ರ ಕ್ರೇಜಿನೆಸ್ ನ ನೋಡಿದ್ರಿ. ಬಟ್ ದ ಕ್ರೇಜಿಯಸ್ಟ್ ಪರ್ಸನ್ ಎವರ್ ಇಸ್ ಅಜ್ಜಿ, ದ ಲೇಡಿ ಡಾನ್. ಎಸ್. ಸೊ ಅಜ್ಜಿ, ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಮೈ ಪ್ಲೆಜರ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಕರ್ಕೊಂಡೋಗಿ ನನ್ನ ಮನೆಗೆ. ಸೊ ಅಜ್ಜಿ, ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಹೇಳಿ. ನಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿದೀರಾ. ತುಂಬಾ ಚೆನ್ನಾಗಿತ್ತಮ್ಮ. ಪಕ್ಕದಲ್ಲಿ ನೀವಿಬ್ರು ನಿಂತ್ಕೊಂಡು ಇಷ್ಟು ಮುದ್ದಾಗಿರೋ ಹುಡುಗಿರು ಮಾತಾಡ್ತಾ ಸಹಾಯ ಮಾಡ್ತಾ ಇದ್ರಿ. ತುಂಬಾ ಖುಷಿ ಆಗೋಯ್ತು ನನಗೆ. ಥ್ಯಾಂಕ್ ಯು. ಹಬ್ಬನೇ ಇಲ್ಲಿ ನಡೆಸ್ದಂಗೆ ಆಗೋಯ್ತು ನಂಗೆ. ಓಕೆ ಬನ್ನಿ, both of us will do one pose like background music ಅಂತ. ಥ್ಯಾಂಕ್ ಯು ಸೊ ಮಚ್ ಅಜ್ಜಿ, ಮತ್ತೆ ಬಂದಿದ್ದಕ್ಕೆ. ಅಜ್ಜಿ ಬಾಜಿ ಬನ್ನಿ, ದಿಸ್ ವೇ. ಸಿಗೋಣ, ಮತ್ತೆ ಸಿಗೋಣ. ನಮ್ಮ ಸ್ಟಾರ್ ಸವಿರುಚಿಯಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನಂತೂ ಮನೇಲಂತೂ ನಮ್ಮ ಅಮ್ಮನ ಜೊತೆ ಅಪ್ಪನ ಜೊತೆ ಹೀಗಂತೂ ಅಡ್ಗೆ ಮಾಡಿಲ್ಲ. ಅಪ್ಪನ ಜೊತೆ ಎಸ್ಪೆಷಲಿ ಅಡ್ಗೆ ಮಾಡಿದ್ದು. ಅಂಡ್ ಅಪ್ಪ ಅದ್ ಹೆಂಗ ಹುಡುಗರ್ನೆಲ್ಲ ಮಾಯ ಮಾಡಿದ್ದು, ನಂಗೆ ಗೊತ್ತಿಲ್ದಿರೋ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ಬಿಡ್ತು. ಕರೆಕ್ಟ್. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಅಂಡ್ ಯು ಆರ್ ಸೋ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ಗೆ, ನಿಮ್ಗೆ, ಸ್ಟಾರ್ ಸವಿರುಚಿಗೆ ಫಾರ್ ಹ್ಯಾವಿಂಗ್ ಮೀ ಅಂಡ್ ಫಾರ್ ಪ್ರಿಯಾ ಮ್ಯಾಮ್. ಓಕೆ ಬಾಯ್ ಅಂತ ಸುಮ್ನೆ ಹಂಗೆ ಬಿಟ್ಕೊಡ್ತೀವಾ? ನಿಮ್ಗೆ ಐ ಹ್ಯಾವ್ ಅ ಸರ್ಪ್ರೈಸ್. ಸ್ಟಾರ್ ಸವಿರುಚಿ ತಂಡದಿಂದ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 3 ದಿನ ಕಂಟಿನ್ಯೂಸ್ ಆಗಿ ಹಬ್ಬದ ಅಡಿಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀರಾ. ಸೊ ಮತ್ತೆ ನಾಳೆ ಸ್ಪೆಷಲ್ ಆಗಿ ಯಾರು ಇರ್ತಾರೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಮಧ್ಯಾಹ್ನ 1:00 ಗೊತ್ತಾಗತ್ತೆ. ಸದ್ಯಕ್ಕೆ ನಾನು ನಿಮ್ಮ ಪಟಾಕಿ ಶ್ರುತಿ, ನಾನು ಸಂಯುಕ್ತ ಹೊರ್ನಾಡ್. both of us signing off. Bye bye. Happy Habba again.